ಸದಾಶಿವರಾಯರೇ, ಮನೆ ಮಗಳ ಕೈಲಿ ಅವಿಸ್ನ ಆಗಿ. ಭೂಮಿ ಬಾ ಕನ್ನ. ಪ್ಲೀಸ್ ನನ್ನ ಕ್ಷಮಿಸು ಮಲ್ಲ. ಇನ್ಯಾವತ್ತೂ ನಾನು ಯಾವ ತಪ್ಪು ಮಾಡಲ್ಲ. ಇನ್ಯಾವತ್ತೂ ನಿನಗೆ ಯಾವ ಮೋಸನೂ ಮಾಡಲ್ಲ. ನನ್ನ ಕ್ಷಮಿಸು ಮಲ್ಲಿ. ನನ್ನ ಲೈಫು ಹೊಸದಾಗಿ ಶುರು ಮಾಡ್ಬೇಕು ಅಂತ ಅನಿಸ್ತಿದೆ. ಹೊಸ ಜೀವನ ಶುರು ಮಾಡ್ಬೇಕು ಅಂತ ಅನಿಸ್ತಿದೆ. ನಂಬಿರೋದ್ ಮೋಸ ಹೋಗ್ಬಿಟ್ಟೆ. ಅವ್ರು ಬದಲಾಗಿದ್ರೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಅವ್ರು ಬದಲಾಗಿಲ್ಲ. ನನ್ನ ನಂಬಿಸಿ ಮತ್ತೆ ಮೋಸ ಮಾಡಿದ್ದಾರೆ. ಮತ್ತೆ ಮೋಸ ಮಾಡಿದ್ದಾರೆ. ನಾನು ಎಷ್ಟೆಲ್ಲ ಕನ್ಗಳನ್ನ ಕಟ್ಕೊಂಡಿದ್ದೆ ದೇವ್ರೆ. ಎಲ್ಲ ಕಚ್ಕೊಂಡು ಹೊರಟೋಯ್ತು. ಹೆಂಗಿದ್ಯೋ? ಅಲ್ಲಿ ಏನ್ ನಡೀತಿದೆ? ಪೂಜೆ ಗೀಜೆಲ್ಲ ಆಯ್ತಾ? ಇಲ್ಲ ಮಾವ, ಹೋಮ ನಡೀತಾ ಇದೆ ಇನ್ನು. ಹೌದಾ? ಪರವಾಗಿಲ್ಲ. ಪಾರ್ಥ, ಅಪೇಕ್ಷೆ ಬಹಳ ದಿವಸದ ಬಳಿಕ ಅಪ್ಪನ ಮನೆಗೆ ಬಂದಿದ್ದಾಳಲ್ಲೋ, ಅವಳಿಗೆ ಖುಷಿಯಾಗಿದ್ದಾಳ? ಎಂತ ಖುಷಿನೂ ಏನೂ ಇಲ್ಲ. ಇದಕ್ಕಿದ್ದಂಗೆ ಕೋಪ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದಾಳೆ. ಏನ್ ಹೇಳ್ತಾ ಇದೀಯ? ಅವಳು ಕೋಪ ಮಾಡ್ಕೊಂಡು ಹೋದ್ಲಾ? ಯಾಕೋ, ಏನಾಯ್ತು? ರೀಸನ್ ಇಲ್ದಿರೋ ವಿಷಯ ಕೋಪ ಮಾಡ್ಕೊಂಡು ಇಲ್ಲಿಂದ ಹೊರಟ್ಬಿಟ್ರು. ಹೌದಾ? ಸರಿಯಪ್ಪ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಮಾವ. ಸಿಸ್ಟರ್, ಏನ್ ಸಿಸ್ಟರ್ ಇದು? ನಾವು ಅವಳಲ್ಲಿ ಗೆದ್ದು ಬರ್ತಾಳೆ ಅಂತ ತಿಳ್ಕೊಂಡ್ರೆ ಯುದ್ಧ ಮಾಡೋದು ಬಿಟ್ಟು ಶಸ್ತ್ರ ತ್ಯಾಗ ಮಾಡಿ ವಾಪಸ್ ಬರ್ತಾ ಇರಲ್ಲ. ಇರೋಣ, ಆಟ ಇನ್ನೂ ಮುಗ್ದಿಲ್ಲ. ಅತ್ತೆ. ಅಪೇಕ್ಷಾ, ಎಲ್ಲಿದ್ಯಮ್ಮ? ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಯಾರೇ ಗೊತ್ತು. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಅಲ್ಲಿ ಹೋದವಳು ಅಲ್ಲೇನು ನಡೀತಾ ಇದೆ ಅಂತ ಗೊತ್ತಿಲ್ವಾ? ನಾನಲ್ಲಿದ್ರೆ ತಾನೇ ಅತ್ತೆ ಗೊತ್ತಾಗೋದು. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಅತ್ತೆ, ಅಲ್ಲಿ ಏನಾಯ್ತು ಅಂದ್ರೆ, ಮನೆ ಮಗಳ ಕೈಲಿ ಅವಿಸ್ನ ಹಾಕ್ಸಿ. ಭೂಮಿ ಬಾ ಕನ್ನ.
ನನಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅತ್ತೆ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಹೀಗೆ ಆಗೋದು. ಆಲೋಚನೆ ಮಾಡೋ ಶಕ್ತಿ ಕಳ್ಕೊಂಡ್ಬಿಡ್ತೀವಿ. ಇಷ್ಟಕ್ಕೆಲ್ಲ ನೀನು ಅಪ್ಸೆಟ್ ಆಗಬಾರ್ದು. ನೀನು ಮನೆಗೆ ವಾಪಸ್ ಬಂದರೆ ಏನೂ ಸಾಧಿಸೋಕ್ಕಾಗಲ್ಲ. ನೀನು ಅಲ್ಲೇ ಇರಬೇಕು. ಅಲ್ಲೇ ಇದ್ದು ನಿನಗೆ ಸಿಗ್ಬೇಕಾದ ಗೌರವ ಪಡ್ಕೋಬೇಕು. ಇಲ್ಲ ಅತ್ತೆ, ನಾನು ಮತ್ತೆ ಅಲ್ಲಿಗೆ ಹೋಗೋದಿಲ್ಲ. ಅಲ್ಲಿಗೆ ಹೋಗೋದಕ್ಕೆ ನನಗಿಷ್ಟ ಇಲ್ಲ. ಎಷ್ಟು ಅಂದರೆ ನನ್ನ ತಲೆ ಕೆಟ್ಟೋಗಿದೆ. ನನಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಇವತ್ತು. ಅಯ್ಯೋ, ಏನು ಹೇಳ್ತಾ ಇದೆಯಮ್ಮ? ಹಾಗಂತ ಏನೇನೋ ಮಾಡೋಕ್ಕೆ ಹೋಗಬೇಡ. ನೋಡು, ಈ ಗಂಡು ಮಕ್ಕಳು ಟೆನ್ಷನ್ ಆದರೆ ಕುಡಿದು ಮನೆ ಮುಂದೆ ಗಲಾಟೆ ಮಾಡ್ತಾರೆ ನೋಡು. ಹಾಗಲ್ಲ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೋಬೇಡಮ್ಮ. ಡ್ರಿಂಕ್ಸಾ? ನೀನು ಆ ಥರ ಮಾಡಲ್ಲ ಅಂತ ನನಗೆ ಗೊತ್ತು. ಆದರೂ ಮಾತಿಗೆ ಹೇಳಿದೆ ಅಷ್ಟೇ. ನೀನೊಂದು ಕೆಲಸ ಮಾಡಮ್ಮ, ನೀನು ಮನೆಗೆ ವಾಪಸ್ ಬಂದ್ಬಿಡು. ಹಾಂ, ಬಂದ್ಬಿಡು. ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನೀನು ಡ್ರಿಂಕ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡ. ಸೀದಾ ಮನೆಗೆ ವಾಪಸ್ ಬಂದ್ಬಿಡು. ಓಕೆ?